Welcome to Digital Learning, Department of Collegiate Education. Myself, Chodappa R. Singh, Assistant Professor of Commerce, GFGC, Kottagiri. I discuss in today's session, first topic is types of multinational corporation and another one topic factors or reasons for growth of MNCs, that is multinational companies. This is learning and session outcome. Come to first one, types of multinational corporation. Actually, types ಅಥವಾ ಸ್ಟೇಜಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ನಾವು ಫಸ್ಟ್ ಚಾಪ್ಟರ್ಲು ಸಹ ಡಿಸ್ಕಸ್ ಮಾಡಿದ್ದೀವಿ, ಇಲ್ಲೂ ಸಹ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದನ್ನು. ಸೊ MNCs ಕ್ಯಾನ್ ಬಿ ಆರ್ಗನೈಸ್ಡ್ ಆರ್ ಕ್ಯಾಟಗರೈಸ್ಡ್ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್ and according to management growth and management styles. There are 4 or 5 types or category ಅಂತ ಟ್ರೀಟ್ ಮಾಡಬಹುದು ನಾವು. First one is international company. International company is nothing but any one company conducts its operation in one or more foreign countries but with domestic orientation. That is called international company. Means ಯಾವುದೇ ಒಂದು ಕಂಪನಿ ತನ್ನ ಒಂದು ಬಿಸ್ನೆಸ್ ಆಪರೇಷನ್ಸ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ಸ್ ಅನ್ನು 2 or more ಕಂಟ್ರೀಸ್ ಅಲ್ಲಿ ಕಂಡಕ್ಟ್ ಮಾಡುತ್ತೆ, ಬಟ್ ಇಟ್ ಹ್ಯಾಸ್ ಎ ಡೊಮೆಸ್ಟಿಕ್ ಓರಿಯಂಟೇಷನ್. ದಟ್ ಈಸ್ ಕಾಲ್ಡ್ ಇಂಟರ್ನ್ಯಾಷನಲ್ ಕಂಪನಿ. ಎ ಕಂಪನಿ ದಟ್ ಸಪರೇಟ್ಸ್ ಇಟ್ಸ್ ಇಂಟರ್ನ್ಯಾಷನಲ್ ಆಪರೇಷನ್ಸ್ ಫ್ರಮ್ ಇಟ್ಸ್ ಡೊಮೆಸ್ಟಿಕ್ ಒನ್ಸ್ ಮೇ ಹ್ಯಾವ್ ಡಿಸಿಗ್ನೇಟೆಡ್, ದಟ್ ಈಸ್ ಕಾಲ್ಡ್ ಎನ್ ಇಂಟರ್ನ್ಯಾಷನಲ್ ಡಿವಿಷನ್. ಯಾವಾಗ ಒಂದು ಕಂಪನಿ ತನ್ನ ಡೊಮೆಸ್ಟಿಕ್ ಬಿಸ್ನೆಸ್ ಅನ್ನು 2 or more ಕಂಟ್ರೀಸ್ಗೆ ಎಕ್ಸ್ಟೆಂಡ್ ಮಾಡುತ್ತೆ ವಿತ್ ಡೊಮೆಸ್ಟಿಕ್ ಓರಿಯಂಟೇಷನ್, ಆಗ ಅದನ್ನು ನಾವು ಇಂಟರ್ನ್ಯಾಷನಲ್ ಡಿವಿಷನ್ ಅಂತ ಟ್ರೀಟ್ ಮಾಡ್ತೀವಿ. It handles all operations in the foreign markets. This can allow managers with an understanding of international markets greater decision making autonomy, but may also cause issues with corporate direction. Therefore, this is what international company means. A company conducts its operations in one or more foreign countries but with domestic orientation is called an international company. This is the first one stage or type of MNC. Second one, decentralized corporation, or it is also called an MNC, means multinational corporation or company. So MNC is operates more than one country but operates like a domestic company of the country concerned. Means ಆ್ಯಕ್ಚುಲಿ ಯಾವುದೇ ಒಂದು ಕಂಪನಿ ಒಂದಕ್ಕಿಂತ ಹೆಚ್ಚು ಕಂಟ್ರೀಸಲ್ಲಿ ಆಪರೇಟ್ ಮಾಡುತ್ತೆ, ಆದರೆ ಆಯಾ ದೇಶದ ಡೊಮೆಸ್ಟಿಕ್ ಕಂಪನಿ ಅಂತ ಟ್ರೀಟ್ ಆಗುತ್ತೆ. ಸಪೋಸ್ 2 or more ಕಂಟ್ರೀಸಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದೆ ಅಂದರೆ ಆಯಾ ದೇಶಕ್ಕೆ ಡೊಮೆಸ್ಟಿಕ್ ಕಂಪನಿ ಅಂತ ಟ್ರೀಟ್ ಆಗುತ್ತೆ. ದೇರ್ಫೋರ್ ಇಟ್ ಇಸ್ ನಾಟ್ ಎ ಡೊಮೆಸ್ಟಿಕ್ ಓರಿಯಂಟೇಷನ್, separate orientation for each countries. Therefore, MNCs means multinational companies of decentralized corporation is nothing but they operate in more than one country. ಒಂದಕ್ಕಿಂತ ಹೆಚ್ಚಿನ ಕಂಟ್ರೀಸ್ ಅಲ್ಲಿ ಆಪರೇಟ್ ಮಾಡುತ್ತೆ, ಬಟ್ ಆಪರೇಟ್ಸ್ ಲೈಕ್ ಎ ಡೊಮೆಸ್ಟಿಕ್ ಕಂಪನಿ ಆಫ್ ದ ಕಂಟ್ರಿ ಕನ್ಸರ್ನ್ಡ್. ದಿಸ್ ಟೈಪ್ ಆಫ್ ಕಂಪನಿ ಮೇಂಟೈನ್ಸ್ ಎ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ಇಟ್ಸ್ ಹೋಮ್ ಕಂಟ್ರಿ ಬಟ್ ವಿತೌಟ್ ಎ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್. ವೆರಿ ಇಂಪಾರ್ಟೆಂಟ್. ಇದು ಹೋಮ್ ಕಂಟ್ರಿನ ಪ್ರೆಸೆನ್ಸ್ ಮಾಡುತ್ತೆ, ಬಟ್ ಯಾವುದೇ ಹೆಡ್ ಕ್ವಾರ್ಟರ್ಸ್ನ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ಇಟ್ಕೊಳ್ಳಲ್ಲ. ಪ್ರತಿಯೊಂದು ಕಂಟ್ರೀಸಲ್ಲೂ ಸಹ ಯಾವ ಕಂಟ್ರೀಸಲ್ಲಿ ಇದು ಬಿಸ್ನೆಸ್ ಆಪರೇಟ್ ಮಾಡುತ್ತೆ ಆಯಾ ಕಂಟ್ರೀಸಲ್ಲಿ ತನ್ನದೇ ಒಂದು ಹೆಡ್ ಕ್ವಾರ್ಟರ್ಸ್, ಆಯಾ ಕಂಟ್ರೀಸಲ್ಲೇ ಕ್ವಾರ್ಟರ್ಸನ್ನು ಮಾಡುತ್ತೆ. ದೇರ್ಫೋರ್ ಅಲ್ಲೇ ತನ್ನ ಒಂದು ಪ್ರೆಸೆನ್ಸನ್ನು ಮಾಡುತ್ತೆ. ಹಾಗಾಗಿ ಅದನ್ನು ಪ್ರತಿಯೊಂದು ಕಂಪನೀಸ್ ನಾವು ಡೊಮೆಸ್ಟಿಕ್ ಕಂಪನಿ ಟ್ರೀಟ್ ಮಾಡ್ತೀವಿ. ಇನ್ಸ್ಟೆಡ್ ದ ಕಂಪನಿ ಹ್ಯಾಸ್ ಮೆನಿ ಲೊಕೇಶನ್ಸ್ ಬೋತ್ ಅಟ್ ಹೋಮ್ ಅಂಡ್ ಅಬ್ರಾಡ್ ದಟ್ ಈಚ್ ಹ್ಯಾವ್ ದೇರ್ ಓನ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್. ವೆರಿ ಇಂಪಾರ್ಟೆಂಟ್. ಹೋಮ್ ಕಂಟ್ರೀಸಲ್ಲೂ ಹೆಡ್ ಕ್ವಾರ್ಟರ್ಸ್ ಇರುತ್ತೆ ಅಂಡ್ ಅಬ್ರಾಡ್ ಮೀನ್ಸ್ ಫಾರಿನ್ 2 or more ಕಂಟ್ರೀಸಲ್ಲೂ ತನ್ನ ಒಂದು ಬ್ರಾಂಚಸ್ ಅನ್ನು ಹೊಂದಿರುತ್ತೆ. ಈಚ್ ವಾಟ್ ಯು ಕಾಲ್ಡ್ ಲೊಕೇಶನ್ ಹ್ಯಾವ್ ಎ ದೇರ್ ಓನ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್. ಪ್ರತಿಯೊಂದು ಅದರದ್ದೇ ಆದ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಇರುತ್ತೆ. ಡೊಮೆಸ್ಟಿಕ್ಕೇ ಬೇರೆ, ಫಾರಿನ್ ಕಂಟ್ರೀಸೇ ಬೇರೆ. ಡೊಮೆಸ್ಟಿಕ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಅನ್ನು ಫಾರಿನ್ ಕಂಟ್ರೀಸ್ ಅಡಾಪ್ಟ್ ಮಾಡೋದಿಲ್ಲ ಇಲ್ಲಿ. ದಟ್ ಈಸ್ ಕಾಲ್ಡ್ MNC, ಮಲ್ಟಿನ್ಯಾಷನಲ್ ಕಂಪನೀಸ್ ಆರ್ ಡಿಸೆಂಟ್ರಲೈಸ್ಡ್ ಕಾರ್ಪೊರೇಷನ್. ನೆಕ್ಸ್ಟ್ ಒನ್, ಗ್ಲೋಬಲ್ ಕಾರ್ಪೊರೇಷನ್ ಅಥವಾ ಗ್ಲೋಬಲ್ ಸೆಂಟ್ರಲೈಸ್ಡ್ ಕಾರ್ಪೊರೇಷನ್ ಟ್ರೀಟ್ ಮಾಡ್ತೀವಿ. ಗ್ಲೋಬಲ್ ಕಾರ್ಪೊರೇಷನ್ಸ್ ಈಸ್ ನಥಿಂಗ್ ಬಟ್ production in home country or single country focus on marketing in these products globally, or produces the products globally and focus on marketing these domestically. This is called a global corporation. ಅಂದರೆ ಯಾವುದೇ ಒಂದು ಕಂಪನಿ ಹೋಮ್ ಕಂಟ್ರಿಯಲ್ಲಿ ಪ್ರೊಡಕ್ಷನ್ ಮಾಡುತ್ತೆ ಬಟ್ ಮಾರ್ಕೆಟಿಂಗ್ ಎಂಟೈರ್ ಗ್ಲೋಬಲಿ, ಎಂಟೈರ್ ವರ್ಲ್ಡ್ ವೈಡ್ ಮಾರ್ಕೆಟಿಂಗ್ ಮಾಡುತ್ತೆ, ಅಥವಾ
ಎಂಟೈರ್ ವರ್ಲ್ಡ್ ವೈಡ್ ಅಲ್ಲಿ ಪ್ರೊಡಕ್ಷನ್ ಮಾಡುತ್ತೆ, ಡೊಮೆಸ್ಟಿಕಲಿ ಮಾರ್ಕೆಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಎ ಗ್ಲೋಬಲ್ ಕಾರ್ಪೊರೇಷನ್. ದಿಸ್ ಇಸ್ ದ ಮೀನಿಂಗ್. ವಾಟ್ ಇಸ್ ಗ್ಲೋಬಲ್ ಕಾರ್ಪೊರೇಷನ್ ಅದು ಕಂಪನಿ ಅಂದಾಗ ಇಟ್ ಇಸ್ ವೆರಿ ಸಿಂಪಲ್. ದೇ ಪ್ರೊಡ್ಯೂಸ್ ಅಥವಾ ಪ್ರೊಡಕ್ಷನ್ ಇನ್ ಹೋಮ್ ಕಂಟ್ರಿ ಆರ್ ಸಿಂಗಲ್ ಕಂಟ್ರಿ ಬಟ್ ಫೋಕಸ್ ಆನ್ ಮಾರ್ಕೆಟಿಂಗ್ ದೀಸ್ ಪ್ರಾಡಕ್ಟ್ಸ್ ಗ್ಲೋಬಲಿ ಆರ್ ವರ್ಲ್ಡ್ ವೈಡ್ ಅಂಡ್ ಆಲ್ಸೋ ಅಥವಾ produces the product globally and focus on marketing these are domestically. This is global corporation. A centralized global corporation as a primary headquarters, very important in home country. ಇವು ಗ್ಲೋಬಲ್ ಕಾರ್ಪೊರೇಷನ್ಸ್ ಎಲ್ಲ ಬಂದಾಗ ತನ್ನ ಒಂದು ಹೋಮ್ ಕಂಟ್ರೀಸ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರುತ್ತೆ ಅಂಡ್ ಅದರ್ಸ್ ಎಲ್ಲ ಒಂದು ಫಾರಿನ್ ಕಂಟ್ರೀಸ್ ಅಲ್ಲಿ ತನ್ನ ಆಪರೇಷನ್ಸ್ ಅನ್ನು ಕಂಡಕ್ಟ್ ಮಾಡುತ್ತೆ. ಬಟ್ ಎ ಗ್ಲೋಬಲ್ ಕಾರ್ಪೊರೇಷನ್ ಹ್ಯಾಂಡಲ್ಸ್ ಡೊಮೆಸ್ಟಿಕ್ and international operations under the same management and decision making umbrella. ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದು ಎಲ್ಲಕ್ಕೂ ಅಪ್ಲೈ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದಿಸ್ ಇಸ್ ಗ್ಲೋಬಲ್ ಕಾರ್ಪೊರೇಷನ್ ಅಥವಾ ಗ್ಲೋಬಲ್ ಸೆಂಟ್ರಲೈಸ್ಡ್ ಕಾರ್ಪೊರೇಷನ್. ಅಂಡ್ ಅನದರ್ ಒನ್ ಟ್ರಾನ್ಸ್ನೇಷನಲ್ ಕಾರ್ಪೊರೇಷನ್, TNC ಅಂತ ಟ್ರೀಟ್ ಮಾಡ್ತೀವಿ. ಟ್ರಾನ್ಸ್ನೇಷನಲ್ ಕಾರ್ಪೊರೇಷನ್ ಈಸ್ ಎ ಕಂಪನಿ. ಇಟ್ ಪ್ರೊಡ್ಯೂಸ್, ಮಾರ್ಕೆಟ್, invest and operates across the world. That is the meaning. It is a company which company produce, markets, invest, operates across the world. ಅಂದರೆ ಯಾವ ಒಂದು ಕಂಪನಿ ನಂಬರ್ ಆಫ್ ಕಂಟ್ರೀಸ್ ಅಲ್ಲಿ ಪ್ರೊಡಕ್ಷನ್ ಮಾಡುತ್ತೆ, ಇನ್ನೊಂದು ಕಂಟ್ರಿಯಲ್ಲಿ ಮಾರ್ಕೆಟ್ ಮಾಡುತ್ತೆ, ಇನ್ನೊಂದು ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂಡ್ ಆಪರೇಟ್ ಮಾಡುತ್ತೆ ಅಂತ ಒಂದು ಕಂಪನಿಯನ್ನು ನಾವು ಟ್ರಾನ್ಸ್ನೇಷನಲ್ ಕಂಪನಿ ಟ್ರೀಟ್ ಮಾಡ್ತೀವಿ. It is a marked by a parent subsidiary relationship in which parent company directs operations of the subsidiary company or companies. Therefore, subsidiaries may be located in other countries or in the home country may also have different names than the parent company. That is what is called, for example, Nespresso is a subsidiary of Nestle. That is one of the example for translation corporation. These are the types of MNCs like international company. MNC means what is called decentralized corporation, and also it's a global centralized corporation, and also translation company. These are the stages or types of or categories of MNCs or international trade, international business. Next, another one topic. Factors or reasons for growth of MNCs means what are the factors considered for growth of MNCs? When the MNCs develop ಆಗಬೇಕು ಅಂದ್ರೆ ಏನೇನು ಇಂಪಾರ್ಟೆಂಟ್ ಕನ್ಸಿಡರೇಷನ್ಸ್ ಅನ್ನ, ಫ್ಯಾಕ್ಟರ್ಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್, ಇನೋವೇಷನ್ಸ್. ಎಸ್, ವೆರಿ ಇಂಪಾರ್ಟೆಂಟ್. MNCs process adequate research and development facilities that develop new product and make new designs of existing product. Thus, they have a greater production opportunities. Yes, very important. ಯಾವುದೇ ಒಂದು MNC ಡೆವಲಪ್ ಆಗಬೇಕು ಅಂದರೆ ಇನೋವೇಷನ್ ಇರಬೇಕು. ಮೀನ್ಸ್ ಕಂಡಕ್ಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ತನ್ನದೇ ಆದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೊಂದಿರಬೇಕಾಗುತ್ತೆ. ಯಾವಾಗ ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಂಡಕ್ಟ್ ಮಾಡುತ್ತೆ, ಆಟೋಮೆಟಿಕ್ಲಿ ಡೆವಲಪ್ ದ ನ್ಯೂ ಮಾರ್ಕೆಟ್, ನ್ಯೂ ಪ್ರಾಡಕ್ಟ್ ಡೆವಲಪ್ ಮಾಡುತ್ತೆ, ಅಥವಾ ಆಲ್ರೆಡಿ ಇರತಕ್ಕಂಥ ಪ್ರಾಡಕ್ಟನ್ನು ಡಿಸೈನ್ ಮಾಡುತ್ತೆ, ಎಕ್ಸಿಸ್ಟಿಂಗ್ ಪ್ರಾಡಕ್ಟನ್ನು ಆಲ್ವೇಸ್ ಪ್ರೊಡಕ್ಷನ್ ಆಪರ್ಚುನಿಟಿನ ಇನ್ಕ್ರೀಸ್ ಮಾಡುತ್ತೆ. ದಿಸ್ ಇಸ್ ಫಸ್ಟ್ ಒನ್ ಕನ್ಸಿಡರೇಷನ್. ಸೆಕೆಂಡ್ ಒನ್ ಫ್ಯಾಕ್ಟರ್, ಮಾರ್ಕೆಟ್ ಎಕ್ಸ್ಪಾನ್ಷನ್. MNCs must have a view about market expansion. The growth of GDP and per capita income in various countries led to increasing demand for goods and services. Therefore, MNCs in developed economies expand their operations overseas to exploit the expanding markets abroad. ಯಾವುದೇ ಒಂದು ಕಂಪನಿ, ಯಾವುದೇ MNC ತನ್ನ ಮಾರ್ಕೆಟನ್ನು ಅಬ್ರಾಡಲ್ಲಿ ಎಕ್ಸ್ಪ್ಯಾಂಡ್ ಮಾಡೋ ಉದ್ದೇಶ ಹೊಂದಿರುತ್ತೆ. ಹಾಗಾಗಿ must know about the GDP of that country and per capita income of that country. Next, another one, marketing superiorities, very important. MNCs enjoy the marketing superiorities over the foreign domestic companies. ಇಲ್ಲಿ ಯಾವುದೇ ಒಂದು MNC ತನ್ನದೇ ಆದ ಒಂದು ಮಾರ್ಕೆಟಿಂಗ್ superiorities ಎಂಜಾಯ್ ಮಾಡಬೇಕಾಗುತ್ತೆ. ಲೈಕ್ ಅವೈಲಬಿಲಿಟಿ ಆಫ್ ಮೋರ್ ರಿಲಿಯಬಲ್ ಅಂಡ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಅಬೌಟ್ ಮಾರ್ಕೆಟ್ ಕಂಡೀಷನ್ಸ್. ಒಂದು MNC ಡೆವಲಪ್ ಆಗಬೇಕು ಅಂದರೆ ಒಂದು ಮಾರ್ಕೆಟ್ನ ಕಂಡೀಷನ್ಸ್ ಸಂಬಂಧಪಟ್ಟಂತೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ತೆಗೆದುಕೋಬೇಕಾಗುತ್ತೆ. ಎರಡನೇದು, ರೆಪ್ಯುಟೇಷನ್ ಇನ್ ದ ಮಾರ್ಕೆಟ್ ಡ್ಯೂ ಟು ಪಾಪ್ಯುಲರ್ ಬ್ರ್ಯಾಂಡ್ಸ್ ಅಂಡ್ ಇಮೇಜ್. ವೆರಿ ಇಂಪಾರ್ಟೆಂಟ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ, ಅದರ ಬ್ರ್ಯಾಂಡ್ಸ್ ಇರುತ್ತೆ, ಅದರ ಇಮೇಜ್ ಇರುತ್ತೆ, ಅದರ ರೆಪ್ಯುಟೇಷನ್ ಏನು ಅಂತ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಮೋರ್ ಎಫೆಕ್ಟಿವ್ ಅಡ್ವರ್ಟೈಸ್ಮೆಂಟ್. ತನ್ನ MNC ಸ್ಟಾಂಡ್ ಆಗಬೇಕು ಅಂದರೆ ಎಫೆಕ್ಟಿವ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಆ್ಯಂಡ್ ಆಲ್ಸೋ ಸೇಲ್ಸ್ ಪ್ರಮೋಷನ್ ಟೆಕ್ನಿಕ್ಸ್ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ.
ಅಂಡ್ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಹೊಂದಿರಬೇಕಾಗುತ್ತೆ. ವೈಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಹೊಂದಿದ್ರೆ ಇಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂಡ್ ಆಲ್ಸೋ ಕ್ವಿಕ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ವೇರ್ಹೌಸಿಂಗ್ ಫೆಸಿಲಿಟೀಸ್. ಸೊ ಇದು ಮಾರ್ಕೆಟಿಂಗ್ ಸುಪೀರಿಯರಿಟೀಸ್ ನಾವು ನೋಡಬಹುದು. ಕ್ವಿಕ್ ಟ್ರಾನ್ಸ್ಪೋರ್ಟೇಷನ್ ಇದ್ರೆ, ವೇರ್ಹೌಸಿಂಗ್ ಫೆಸಿಲಿಟೀಸ್ ಇದ್ರೆ ಮಾರ್ಕೆಟಿಂಗ್ ಸುಪೀರಿಯರಿಟಿ ಸಿಗುತ್ತೆ. ದಿಸ್ ಇಸ್ ಒನ್ ಥರ್ಡ್ ಒನ್ ಪಾಯಿಂಟ್ ಕನ್ಸಿಡರ್ಡ್. ಅಂಡ್ ಫೋರ್ತ್ ಒನ್ ಫಿನಾನ್ಷಿಯಲ್ ಸುಪೀರಿಯರಿಟೀಸ್, ವೆರಿ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಸುಪೀರಿಯರಿಟಿ ಜೊತೆಗೆ ಫಿನಾನ್ಷಿಯಲ್ ಸುಪೀರಿಯರಿಟೀಸ್ ಅನ್ನು ಹೊಂದಿರಬೇಕಾಗುತ್ತೆ. ಏನದು ಫಿನಾನ್ಷಿಯಲ್ ಸುಪೀರಿಯರಿಟೀಸ್ ಅಂದ್ರೆ ಯೂಜ್ ಫಿನಾನ್ಷಿಯಲ್ ರಿಸೋರ್ಸ್ ಹೊಂದಿರಬೇಕು, ಮೀನ್ಸ್ ಕ್ಯಾಪಿಟಲ್ ಹೊಂದಿರಬೇಕು. ಮೋರ್ ಎಕನಾಮಿಕ್ ಎಫೆಕ್ಟಿವ್ ಅಂಡ್ ಎಕನಾಮಿಕಲ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಥ್ರೂ ಟ್ರಾನ್ಸ್ಫರ್ ಆಫ್ ಎಕ್ಸಸ್ ಫಂಡ್ಸ್ ಫ್ರಮ್ ಒನ್ ಕಂಟ್ರಿ ಟು ಅದರ್ ಕಂಟ್ರಿ. ಏನು ಫಂಡ್ ಸಿಗುತ್ತೆ ಅದನ್ನು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾನ್ಸ್ಫರ್ ಮಾಡಂಗಿರಬೇಕು. ಒಂದು ಈಸಿ ಅಸೆಸ್ ಟು ಫಾರಿನ್ ಕ್ಯಾಪಿಟಲ್ ಮಾರ್ಕೆಟ್, ಫಾರಿನ್ ಕ್ಯಾಪಿಟಲ್ ಮಾರ್ಕೆಟ್ ಅನ್ನು ಈಸಿಯಾಗಿ ಅಸೆಸ್ ಮಾಡಂಗಿರಬೇಕು. ಅಂಡ್ ಈಸಿ ಮೊಬಲೈಸೇಷನ್ ಆಫ್ ಹೈ ಕ್ವಾಲಿಟಿ ರಿಸೋರ್ಸಸ್ ಆಫ್ ಡಿಫರೆಂಟ್ ಟೈಪ್ಸ್, ದಟ್ ಈಸ್ ವಾಟ್ ಕಾಲ್ಡ್ ಹೈ ಕ್ವಾಲಿಟಿ ರಿಸೋರ್ಸಸ್ ಎಲ್ಲಿ ಅವೈಲೇಬಲ್ ಇರುತ್ತೆ ಅದನ್ನು ಮೊಬಲೈಸ್ ಮಾಡಂಗಿರಬೇಕು, ಪರ್ಚೇಸ್ ಮಾಡಂಗಿರಬೇಕು, ಅಕ್ವೈರ್ ಮಾಡಂಗಿರಬೇಕು. ಅಂಡ್ ಆಲ್ಸೋ ಅಸೆಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಫಿನಾನ್ಷಿಯಲ್ ಸುಪೀರಿಯರಿಟೀಸ್. ಅಂದರೆ ಏನು ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಇರುತ್ತೆ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅದನ್ನು ಅಸೆಸ್ ಮಾಡಿ ಅದರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ನ ಪಡೆಯಂಗಿರಬೇಕು. ದಿಸ್ ಈಸ್ ಫಿನಾನ್ಷಿಯಲ್ ಸುಪೀರಿಯರಿಟೀಸ್. ದಿಸ್ ಇಸ್ ಫೋರ್ತ್ ಒನ್. ಅಂಡ್ ಫಿಫ್ತ್ ಒನ್ ಟೆಕ್ನಾಲಜಿಕಲ್ ಸುಪೀರಿಯರಿಟೀಸ್. MNCs ಬರೀ ಮಾರ್ಕೆಟಿಂಗ್ ಆರ್ ಫಿನಾನ್ಷಿಯಲ್ ಸುಪೀರಿಯರಿಟೀಸ್ ಹೊಂದಿದ್ರೆ ಸಾಲದು, ಅದು ಟೆಕ್ನಾಲಜಿಕಲ್ ಸುಪೀರಿಯರ್ ಆಗಿರ್ಬೇಕಾಗತ್ತೆ. ಏನು? ಹ್ಯಾವ್ ಎ ಸ್ಟ್ರಾಂಗ್ R&D ಡಿಪಾರ್ಟ್ಮೆಂಟ್ಸ್. ಪ್ರತಿಯೊಂದು MNCs ಸಹ ತನ್ನದೇ ಆದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನು ಹೊಂದಿರಬೇಕಾಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ದೇ ಕ್ಯಾನ್ ಇನ್ವೆಂಟ್ ಅಂಡ್ ಇನೋವೇಟ್ ನ್ಯೂ ಪ್ರಾಡಕ್ಟ್ and process more easily and frequently. Developing countries innovate MNCs for advanced technology due to the following reasons. One, developing countries do not have resources to develop the advanced technology. Actually, developing countries ಅಲ್ಲಿ ರಿಸೋರ್ಸಸ್ ಇರಲ್ಲ, ಟೆಕ್ನಾಲಜಿ ಡೆವಲಪ್ ಮಾಡೋಕ್ಕೋಸ್ಕರ ಅದು ಇನೋವೇಟ್ ಮಾಡುತ್ತೆ ಅಡ್ವಾನ್ಸ್ ಟೆಕ್ನಾಲಜಿಯನ್ನು. ಎರಡನೇದು, ದೇ ಆರ್ ಅನೇಬಲ್ ಟು ಎಕ್ಸ್ಪ್ಲಾಯ್ಟ್ ದ ರಿಚ್ ಮಿನರಲ್ ಅಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್ ಡ್ಯೂ ಟು ಶಾರ್ಟೇಜ್ ಆಫ್ ಫಂಡ್ಸ್. ಸೊ ಶಾರ್ಟೇಜ್ ಆಫ್ ಫಂಡ್ಸ್ ಇರೋದ್ರಿಂದ ಅವು ಟೆಕ್ನಾಲಜಿನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅಥವಾ ಟೆಕ್ನಾಲಜಿನ ಹೊಂದಕ್ಕಾಗೋದಿಲ್ಲ. ಹಾಗಾಗಿ ಅವು ಟೆಕ್ನಾಲಜಿ ಇನ್ವೈಟ್ ಮಾಡುತ್ತೆ ಡೆವಲಪಿಂಗ್ ಕಂಟ್ರೀಸ್. ನೆಕ್ಸ್ಟ್, ಅಂಡ್ ಆಲ್ಸೋ ದೇ ಡು ನಾಟ್ ಹ್ಯಾವ್ ಅಡಿಕ್ವೇಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ವೆರಿ ಇಂಪಾರ್ಟೆಂಟ್. ಡೆವಲಪಿಂಗ್ ಕಂಟ್ರೀಸ್ ನಾಟ್ ಹ್ಯಾವ್ ಎನಿ ಮಚ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಟು ಇಂಪೋರ್ಟ್ ದ ರಾ ಮೆಟೀರಿಯಲ್ಸ್, ಕ್ಯಾಪಿಟಲ್ ಅಂಡ್ ಎಕ್ವಿಪ್ಮೆಂಟ್ ಅಂಡ್ ಟೆಕ್ನಾಲಜಿ ಅಂಡ್ ದೇರ್ ಓನ್. ತನ್ನದೇ ಆದ ಟೆಕ್ನಾಲಜಿ ಹೊಂದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ಅದಕ್ಕೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರೋದಿಲ್ಲ. ಅಂಡ್ ಆಲ್ಸೋ ದೇ ಫೇಸ್ ಡಿಫಿಕಲ್ಟಿ ಆನ್ ಮಾರ್ಕೆಟಿಂಗ್ ದೇರ್ ಪ್ರಾಡಕ್ಟ್ಸ್. ವೆರಿ ಇಂಪಾರ್ಟೆಂಟ್. ಇನ್ ದ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್ ಮಾರ್ಕೆಟ್ಸ್ಲಿ ತನ್ನ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡೋದು ಭಾಳಷ್ಟು ಡಿಫಿಕಲ್ಟಿ. ದಿಸ್ ಈಸ್ ವಾಟ್ ಕಾಲ್ಡ್ ಫಿಫ್ತ್ ಒನ್ ಪಾಯಿಂಟ್. ನೆಕ್ಸ್ಟ್, ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್ ಫ್ಯಾಕ್ಟರ್ಸ್. ಅದರ ಒಂದು ಫ್ಯಾಕ್ಟರ್. ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ನೋಡಿವಿ, ಫಿನಾನ್ಷಿಯಲ್ ಫ್ಯಾಕ್ಟರ್ಸ್ ನೋಡಿವಿ, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ನೋಡಿವಿ. ಅದರ ಜೊತೆಗೆ ಕ್ಯಾಪಿಟಲ್ ಫ್ಯಾಕ್ಟರ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್ ಏನು? ಅಸೆಸ್ ಟು ಕ್ಯಾಪಿಟಲ್ ಮಾರ್ಕೆಟ್ಸ್ ಟೆಂಡ್ ಟು ಎ ಫರ್ಮ್ಸ್ ಟು ಮೂವ್ ಅಬ್ರಾಡ್ ಬಿಕಾಸ್ ಇಟ್ ಈಸ್ ನೋನ್ ಟು ಹಸ್ that the smaller one country does not possess equal access to cheaper funds like larger firms. Very important. Smaller country, smaller company, larger firm ತರ ಫಂಡ್ಸ್ ನ ಹೊಂದಕ್ಕಾಗದಿಲ್ಲ. ಹಾಗಾಗಿ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಅಂಡ್ ಅವೈಲಬಿಲಿಟಿ ಆಫ್ ಫೈನಾನ್ಷಿಯಲ್ ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂಡ್ another one point, avoiding regulation. In order to avoid various rules and regulations for direct investment are made by the banks. It may be also treated as motivation for foreign investment. That is another one point. Next one, production flexibility. That is very important. Every one company must have a production flexibility because of cost of production is very high. That's why every one company, every one country maybe have a flexibility of production. Automatically, it decreases the cost of production related to what is called production and also real depreciation of its currency. Therefore, to take the advantage, various MNCs may relocate production to exploit the opportunities what real depreciation offer. And another one point, ninth one, avoiding tariffs and quotas. Very important. ಪ್ರತಿಯೊಂದು ಸಹ ಕಂಪನಿ ಸಹ ಇದೊಂದು ಪಾಯಿಂಟ್ ಅನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ. ಯಾವುದೇ ಒಂದು ಕಂಪನಿ ಫಾರಿನ್ ಎಕ್ಸ್ಚೇಂಜ್ ಅನ್ನು ಮಾಡಬೇಕು ಅಥವಾ ಫಾರಿನ್ಗೆ ಹೋಗಬೇಕಾಗುತ್ತೆ, ಅಬ್ರಾಡ್ ಹೋಗಬೇಕಾಗುತ್ತೆ ಅಂದಾಗ ಟ್ಯಾರಿಫ್ಸ್ ಅಂಡ್ ಕೋಟಸ್ ಅನ್ನು ಅದು ವಾಟ್ ಕಾಲ್ಡ್ ಮೀಟ್ ಮಾಡಲೇಬೇಕಾಗುತ್ತೆ. ಇಫ್ ದರ್ ಇಸ್ ಎ ಇಂಪೋರ್ಟ್ ಡ್ಯೂಟಿ, ಎ ಫರ್ಮ್ ವಿಲ್ ಪ್ರೊಡ್ಯೂಸ್ ಇಟ್ಸ್ ಆರ್ಟಿಕಲ್ ಇನ್ಸೈಡ್ ದ ಫಾರಿನ್ ಮಾರ್ಕೆಟ್. In order to avoid import duty, in order to avoid tariff, in order to avoid quotas, actually what you call the production, the firms or companies engage their production in the foreign market. This is one point. These are the consideration or points taken into consideration for the growth of MNCs. Very important point. These are references. Okay, thank you.